ಸಿದ್ದರಾಮಯ್ಯ ಮನೆಯ ಕೂಗಳತಿಯ ದೂರದಲ್ಲೇ ಬರೋಬ್ಬರಿ 2 ಕೆಜಿ ಚಿನ್ನಾಭರಣ ದೋಚಿದ ಖತರ್ನಾಕ್ ಕಳ್ಳ ಅರೆಸ್ಟ್ ಆಗಿದ್ದು ಹೇಗ್ ಗೊತ್ತಾ? ಸರ್ಕಾರ ಹುಕ್ಕಾಬಾರ್ ನಿಷೇಧ ಮಾಡಿದ್ರು ರಾಜಾರೋಷವಾಗಿ ಹುಕ್ಕಾಬಾರ್ ನಡೆಸ್ತಾ ಇದ್ದವ್ರ ಮೇಲೆ ಸಿಸಿಬಿ ದಾಳಿ ಮಾಡಿದೆ. ಈ 2 ಸ್ಟೋರಿಗಳ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಸಿಎಂ ಮನೆ ಬಳಿಯೇ ಕೆಜಿಗಟ್ಲೆ ಚಿನ್ನ ಕಳವು, ಆರೋಪಿಯನ್ನ ಅರೆಸ್ಟ್ ಮಾಡಿದ ಪೊಲೀಸರು. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯ ಉದ್ಯಮಿ ಮಂಜುಳಾದೇವಿ ಜೈನ್ ಅನ್ನೋರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಮನೆಯವರು ಕುಟುಂಬ ಸಮೇತ ಊರಿಗೆ ಹೋಗಿದ್ದ ವೇಳೆ ಮನೆಗೆ ನುಗ್ಗಿದಂತಹ ಕಳ್ಳ ಬರೋಬ್ಬರಿ 2 ಕೆಜಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದ. ಅಂದ್ಹಾಗೆ ಕಳ್ಳತನ ಆದ ಮನೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕೂಗಳತೆ ದೂರದಲ್ಲೇ ಇತ್ತು. ಹಗಲು ರಾತ್ರಿ ಅಂದೇ ಪೊಲೀಸರು ಬೀಟ್ನಲ್ಲಿ ಇದ್ರೂ ಕೂಡ ಕಳ್ಳತನ ಹೇಗಾಯ್ತು ಅನ್ನೋದು ಪೊಲೀಸರ ನಿದ್ದೆಗೆಡಿಸಿತ್ತು. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಅಸ್ಸಾಂ ಮೂಲದ ಪ್ರದೀಪ್ ಮಂಡಲ್ ಎಂಬಾತನನ್ನ ಬಂಧಿಸಿದ್ದಾರೆ. ಮನೆ ಕಳ್ಳತನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮನೆಗೆ ಬೀಗ ಹಾಕೊಂಡು ಅವರು ರಾಜಸ್ಥಾನಕ್ಕೆ ಹೋಗಿದ್ರು. ಆ ಮನೆಯನ್ನ ಕಳ್ಳತನ ಮಾಡಿ ಅಲ್ಲಿಂದ ಸುಮಾರು 1,29,35,500 ರೂಪಾಯಿ ಬೆಲೆ ಬಾಳ್ತಕ್ಕಂತಹ 2,000 ಚಿನ್ನಾಭರಣಗಳು, ಗ್ರಾಮ್ ಚಿನ್ನಾಭರಣಗಳು, 1,300 ಗ್ರಾಮ್ ಬೆಳ್ಳಿ ಹಾಗೂ 70,000 ನಗದು ಹಣ, ಜೊತೆಗೆ ಆತ ಕದ್ದ ಚಿನ್ನವನ್ನ ಮಾರಿ ಒಂದು ಕಾರನ್ನ ಪರ್ಚೇಸ್ ಮಾಡಿದ್ದ, ಸ್ವಿಫ್ಟ್ ಡಿಸೈರ್. ಆ ಕಾರನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಅಸ್ಸಾಂ ಮೂಲದವನಾಗಿದ್ದು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡಿಕೊಂಡಿದ್ದು ಈತ ಈಗ ಈ ರೀತಿ ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಹುಕ್ಕಾ ಬಾರ್ಗಳ ಮೇಲೆ ಸಿಸಿಬಿ ರೇಡ್, 5 ಮಂದಿ ಆರೋಪಿಗಳು ಅರೆಸ್ಟ್. ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯ ಸರ್ಕಾರ ಹುಕ್ಕಾ ಬಾರ್ಗಳನ್ನ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಆದ್ರೂ ಕೂಡ ನಗರದ ಕೆಲ ಕಡೆಗಳಲ್ಲಿ ಅಕ್ರಮವಾಗಿ ಹುಕ್ಕಾ ಬಾರ್ ನಡೀತಿದೆ ಅನ್ನೋ ಬಗ್ಗೆ ಸಿಸಿಬಿ ಪೊಲೀಸರಿಗೆ ದೂರುಗಳು ಬಂದಿದ್ವು. ಇನ್ನು ಈ ಮಾಹಿತಿಯನ್ನ ಆಧರಿಸಿದಂತಹ ಸಿಸಿಬಿ ಸುಮಾರು 20 ಹುಕ್ಕಾ ಬಾರ್ಗಳ ಮೇಲೆ ದಾಳಿ ನಡೆಸಿ 7 ಮಂದಿಯನ್ನ ಬಂಧಿಸಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ಹುಕ್ಕಾ ಬ್ಯಾನ್ ಮಾಡಲಾಗಿದೆ. ಒಂದು ನೋಟಿಫಿಕೇಶನ್ ಜೊತೆಗೆ ಈಗ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಕಾಯ್ದೆಯನ್ನು ಕೂಡ ಅನುಷ್ಠಾನ ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಈ ರೀತಿ ಹುಕ್ಕಾ ಬಾರ್ಗಳು ಏನೇನಿತ್ತು, ಯಾವುದು ಈ ರೀತಿ ಕದ್ದು ಮುಚ್ಚಿ ಕಳ್ಳತನದಿಂದ ಕ್ಲಾಂಡೆಸ್ಟೈನ್ ಆಗಿ ಏನು ನಡೀತಾ ಇದ್ವು ಅವನ್ನೆಲ್ಲ ಪೊಲೀಸರು ಪತ್ತೆ ಹಚ್ಚಿ ಅವುಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಸಿಸಿಬಿ ಅವರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡಿ ಒಟ್ಟು 7 ವ್ಯಕ್ತಿಗಳನ್ನು ವಶಪಡಿಸಿಕೊಂಡು ಅವರಿಂದ 12.5 ಲಕ್ಷ ಮೌಲ್ಯದ ಬೇರೆ ಬೇರೆ ಹುಕ್ಕಾ ಸಾಧನ ಸಲಕರಣೆಗಳು, ಫ್ಲೇವರ್ಗಳು ಅವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಯುವ ಜನತೆಯನ್ನೇ ಗುರಿಯಾಗಿಸಿಕೊಂಡು ಹುಕ್ಕಾ ಬಾರ್ಗಳನ್ನ ನಡೆಸ್ತಾ ಇದ್ದವರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ. ಈ ನಡುವೆ ಕೆಲ ಅಧಿಕಾರಿಗಳೇ ಇದಕ್ಕೆ ಸಾಥ್ ನೀಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು ಆ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಗಮನ ಹರಿಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.